ನಂಬೋ ನಿನ್ನ ಭೀಷ್ಮಕ ಭಯವು ಏಕೆ ಅಹೇ ನಾರಿ ಮಗನ ಕಠಾರಿ ಓರ್ವಿಯೋ ತೋರಿದ ರಾಜಕುಮಾರಿಯ ಅತಿ ರೂಪವತಿಯನ್ನು ತಂದು ಮಗನಾದ ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೀನಿ. ಅಹೇ ರಮಣೆ, ಮಾಡದಿದ್ದರೆ ಈ ಊರ್ವಿಯರ ಮೋರೆಯನ್ನು ತೋರಿಸಲಿಕ್ಕಿಲ್ಲವೆಂದು ಅಂದರೆ ಸಂತೋಷದಿಂದ ಅಂತಃಪುರಕ್ಕೆ ತೆರಳಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸುತ್ತಂತೆ ಇನ್ನಾದಕ್ಕೆ ನಿಂತೆ ಒಳ್ಳೆಯದು. ಹೋಗಿ ಬರೋ ಸುಂದರಿ, ಈ ಕ್ಷಣದಲ್ಲಿ ಈ ಸ್ಥಿತಿಯನ್ನು ಸಂಚರಿಸಿ ಸಂರಕ್ಷಣೆಯಾದ ಜಡಜಾತಿಯಲ್ಲಿರುವ ಶೋಧನೆ ಮಾಡುತ್ತಾ ತಕ್ಷಣವೇ ಅವರ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಸಹಸ್ರಾಕ್ಷ ಮೊದಲಾದ ಯಕ್ಷ ಗರುಡ ಗಂಧರ್ವ ಕೆಂಪುರುಷರನ್ನೆಲ್ಲ ಕರೆಸಿ ಅವರಿಗೆ ಸಂಭ್ರಮ ತೋರುವಂತೆ ಲಗ್ನವನ್ನು ಮಾಡುತ್ತೀವಿ. ಎಲ್ಲ ಸಾರಥಿ ದೇವ ಶ್ರೀ ಅಮರೇಶನ ಪಾದ ಪದ್ಮಗಳನ್ನು ಸ್ಮರಿಸುತ್ತಾ ತೆರಳುವಂತವನಾಗ ಸೂತ ಸುಗುಡ ಪ್ರಖ್ಯಾತ. ನನಗೆ ನಾವು 28 ವರ್ಷ ಮದುವೆ ಮಾಡಿ ನಿಮಗೆ ಎಣ್ಣೆ ಎಣ್ಣೆ ಬಣ್ಣಲ್ಲಿ ಎಲ್ಲಿ ಅಹೋ ದೇವ ಭಾರತೆ ಸಕಲ ದೇಶಾದಿಗಳನ್ನು ತಿರುಗಿ ಬಂದರೂ ಕೂಡ ನಿನ್ನ ಮಗನಾದ ಮನ್ಮಥನಿಗೆ ಕನ್ನೇ ದೊರೆಯಲಿಲ್ಲ ದೇವ ಮಹಾನುಭಾವ. ಅಯ್ಯೋ ಸಾರಥಿ ದೇವ, ಅಯ್ಯೋ ಒಳ್ಳೆಯದು ಹೋಗಿ ಬರಂತ ಸಾರಥಿ ಎಲ್ಲಿ ನೆನೆಸಿಕೊಂಡು ಅಯ್ಯೋ ಶಿವ ಶಿವ ಕಾಲಕಂದರ ಗಂಗಾಧರ ಗಿರಿಜಾವರ ಮುಂದೇನು ಗತಿ ಮಾಡೋದು. ಅಯ್ಯೋ ಎಲ್ಲ ಸಾರಥಿ ದೇವ, ಈ ಪಾಪಿ ರುಕ್ಮಿಣಿ ಕೂಡ ಯಾತಕ್ಕೆ ಬಂಧವ ಮಾಡಿದ್ದೇನೆ. ಆದರೆ ನಾನು ಈಗವರೆಗೂ ಒಬ್ಬರ ಕೈಗೆ ಸಿಕ್ಕಿದವನಲ್ಲ. ಹೌದೇವ, ಇವತ್ತಿಗೆ ರುಕ್ಮಿಣಿಗೆ ಅರ್ಥವನ್ನು ಕೊಟ್ಟು ಕೈಯನ್ನು ಖಂಡಿಸಿಕೊಂಡ ಸಾರಥಿ ದೇವ, ಈಗ ಎನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ಕಳಿಸಿವೆ. ಅಹೋ ದ್ರೌಪದನಂದನಿಯಾದ ದ್ರೌಪದಿ, ತೀವ್ರದಿಂದ ಬಂದು ಎನ್ನ ಬದುಕಿದ ಸಂಕಟವನ್ನು ದೂರ ಮಾಡಮ್ಮ. ದ್ರೌಪದನಂದನಿ ಬಾಬಾ ಬಹು ಬೇಗನೆ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಹೋಗಿ ಕರೆದಂತಾಯಿತು. ಅಂದು ಭಂಡನಾದ ದುಶ್ಯಾಸನನು ಎನ್ನ ಸೇನೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ಕರೆಸಿದ. ಈಗ ನಾನು ಹೋಗದಿದ್ದರೆ ಅಣ್ಣನ ನೊಂದುಕೊಳ್ಳುವುದೋ ಏನು, ಅಣ್ಣನಿಗೆ ಎಂಥ ಕಷ್ಟ ಬಂದಿರುವುದೋ ಏನು. ಕಾಂತ, ಏಳು ಮೇಲಕ್ಕೇಳು. ಅಣ್ಣನಾದ ಶ್ರೀಹರಿಯು ಯಾವುದೋ ಕಾರ್ಯ ನಿಮಿತ್ತವಾಗಿ ಎನ್ನನ್ನು ಸ್ವಪ್ನದಲ್ಲಿ ಹೋಗಿ ಕರೆಸಿರುವನು. ನಾನು ಹೋಗಬೇಕು. ಮೇಲಕ್ಕೇಳು ಕಾಂತ, ಏಳು. ಅಯ್ಯೋ, ಸಂಪೂರ್ಣವಾಗಿ ನಿದ್ರೆ ಹತ್ತಿರವನು ಕಾಂತನು. ನಿದ್ರೆ ಭಂಗ ಮಾಡಿದರೆ ಸದ್ಯದಲ್ಲಿ ದೋಷ ಬರುವುದೋ ಏನು. ಅಣ್ಣನಾದ ಶ್ರೀಹರಿ, ಕಾಂತನನ್ನ ಹಾಸಿಗೆ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನಲ್ಲ. ಭಕ್ತಾಂತರ ಬರುವೇ ನಿನ್ನ ಹತ್ತಿರ. ಅಣ್ಣಯ್ಯ, ಏತಕ್ಕೆ ಈ ರೀತಿ ಮೌನವಾಗಿರುವಿ? ಈ ರೀತಿ ಮೌನವಾಗಲು ಕಾರಣವೇನ ಶ್ರೀಪತಿ? ತಿಳಿಸು ಇದರ ಸಂಗತಿ. ಅಮ್ಮ ದ್ರೌಪದಿ, ಎನ್ನ ಘನತರವಾದ ಚಿಂತೆಯನ್ನು ಏನೆಂದು ಹೇಳಲಿ. ಇತ್ತ ಬಾರಮ್ಮ ದ್ರೌಪದಿ. ಮನ್ಮಥನ ಲಗ್ನವನ್ನು 8 ದಿವಸದಲ್ಲಿ ಅಮ್ಮ ದ್ರೌಪದಿ, ಆದರೆ ಕೇಳು.
ಸವತಿಯಾಗಿದೆ ಕನ್ನಯ ಓಡಾಗಿದೆ ಎನ್ನಯ ಮಾತನು ನಡೆಸದೆ ಹೋಗಿ ಸವತಿಯಾಗಿದೆ ಕನ್ನಯ ಓಡಾಗಿದೆ ಎನ್ನಯ ಮಾತನು ನಡೆಸದೆ ಹೋದೆ ಸದರ ಪಾಲಿಗೆ ಅಮ್ಮ ಪ್ರಭುಗೆ ಸದರ ಪಾಲಿಗೆ ಮಾತನ ಪಾಠ ಮತಿ ಸಮನಾದೆ ಸಹೋದರಿ ಸಹೋದರಿ ರಾಧೆ ಕನ್ನಯ ನೋಡೆಯ ಜಳಕಗೆ ನಿನಗೆ ವಿನಯ ಅಮ್ಮ ಸಹೋದರಿ ಶ್ರೀಹರಿ ಎನ್ನ ಘನತರವಾದ ಚಿಂತೆಯನ್ನು ಏನೆಂದು ಹೇಳಲಿ ಅದ್ಯಾವ ಚಿಂತೆ ಅಪ್ಪಯ್ಯ? ದ್ರೌಪದಿ ಮನ್ಮಥನ ಲಗ್ನವನ್ನು 8 ದಿವಸದಲ್ಲಿ ಮಾಡುತ್ತೀನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಹೌದೇ ಅನೇಕ ದೇಶಗಳು ತಿರುಗಿದರೂ ಕಂದರಮ್ಮನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲ ನಿಜವೇ ಅಣ್ಣಯ್ಯ? ಅಮ್ಮ ದ್ರೌಪದಿ ಅಣ್ಣಯ್ಯ ಇದಕ್ಕೆ ಉಪಾಯವೇನು ತಂಗಿ ಸುಭಂಗಿ ಅಣ್ಣಯ್ಯ ಸಹೋದರಿ ಇದ್ಯಾವ ದೊಡ್ಡ ಕಾರ್ಯವನ್ನು ಚಿಂತೆಯನ್ನು ಮಾಡುವೆ ಹಾ ಹೇಳುವೆನೆ ಕೇಳು ಚೆನ್ನಾಗಿ ಹೇಳೋಣ ಜಲಾಯ ತನಯ ಕರೋಹಿಸೋ ಯನ್ನ ಜಲಾಯ ತನಯ ಕರೋಹಿಸೋ ಅಣ್ಣಯ್ಯ ಸಹೋದರಿ ನಾನು ಕೇಳು ಚೆನ್ನಾಗಿ ಹೇಳೋಣ ಏ ರಾತ್ರಿ ಮೋಹಿ ಮನನಿಗೆ ಅಮ್ಮ ದ್ರೌಪದಿ ಚೆನ್ನಾಗಿ ಹೇಳೋಣ ಏ ರಾತ್ರಿ ಮೋಹಿ ಮನನಿಗೆ ಅಮ್ಮ ದ್ರೌಪದಿ ಚೆನ್ನಾಗಿ ಹೇಳೋಣ ಅಮ್ಮ ದ್ರೌಪದಿ ಇದು ಯಾವ ದೊಡ್ಡ ಕಾರ್ಯವನ್ನು ನೀನು ಚಿಂತೆಯನ್ನು ಮಾಡಿದೆ ಇದೇ ರಾತ್ರಿಗೆ ಹೋಗಿ ಮನ್ಮಥನಿಗೆ ಕಣ್ಣಿಯನ್ನು ಗೊತ್ತು ಮಾಡಿಕೊಂಡು ಬರಬೇಡು ಚಿಂತೆಯನ್ನು ಬಿಡು ಧೈರ್ಯವನ್ನು ಕೊಡು ಅಣ್ಣ ರಾಜಾದ್ರಿ ಗಂಡ ಅಮ್ಮ ದ್ರೌಪದಿ ನಿನ್ನ ಸಮಾನ ಧೈರ್ಯಶಾಲಿಗಳನ್ನು ನಾನು ಎಲ್ಲಿಯೂ ಕಾಣಲಿಲ್ಲ ಹಾ ಹಿಡಿ ಹಿಡಿ ಚಂದ್ರಾಯುಧಗಳು ಮತ್ತು ಸರ್ವಶಸ್ತ್ರಗಳನ್ನು ಧರಿಸಿತು ಅಮ್ಮ ದ್ರೌಪದಿ ಅಣ್ಣಯ್ಯ ನಾಳೆಗೆ ಒಂದು ದಿವಸ ಉಳಿದಿರುವುದು ತಂಗಿ ಸುಭಂಗಿ ಅಣ್ಣಯ್ಯ ದ್ರೌಪದಿ ಮತ್ತು ಹೇಳಿಬಿಡಿ ಚೆನ್ನಾಗಿ ಹೇಳಮ್ಮ ಮಾತಾ
ಹೌದು ತಂಗಿ. ಅಣ್ಣಯ್ಯ ದ್ರೌಪದಿ, ಅದಕ್ಕಾಗಿ ಚಿಂತೆಯನ್ನು ಮಾಡಿದೀಯಾ? ಹಾ ಶ್ರೀಹರಿ, ದ್ರೌಪದಿ, ತಕ್ಷಣವೇ ದೇಶಗಳ ತಿರುಗಿ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಬೇಡು. ಚಿಂತೆಯನ್ನು ಬಿಡು, ಧೈರ್ಯವನ್ನು ಬಿಡು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ದ್ರೌಪದಿ, ಅಣ್ಣಯ್ಯ ನಿನ್ನಯ ಸನ್ನತ ವಚನಗಳ ಕೇಳಿ ಎನ್ನ ಮನಕ್ಕೆ ಬಹಳ ಸಂತೋಷವಾಯಿತು. ಅಮ್ಮ ದ್ರೌಪದಿ, ಅಣ್ಣಯ್ಯ ಶ್ರೀ ಅಮರೇಶನ ಪಾದ ಪದ್ಮಗಳನ್ನು ಸ್ಮರಿಸುತ್ತಾ ತೆರಳುವಂತವಳಾಗ ದ್ರೌಪದಿ, ಹೋಗ ನೀನು ಜಾಗೃತಿ. ಸಹೋದರಿ, ಮೆರೆಯುವ ಎರಡನೇ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ಕನ್ಯೆಯನ್ನು ಹುಡುಕಲು ಹೋಗುವೆನು. ಅಪ್ಪಣೆಯನ್ನು ಕೊಡು ಅಣ್ಣ ರಾಜಾಧಿರಾಜ. ಅಹೋ ಲೋಕೈಕ ಸುಂದರಿಯಾದ ತಂಗಿ ಭಾಸುರಂಗಿ, ಅಣ್ಣಯ್ಯ ಜಗತ್ತಿನಲ್ಲಿ ನಿನ್ನ ರೂಪ ಲಾವಣ್ಯವನ್ನು ನೋಡಿ ಪರರಾದರೆ ನಿತ್ತರಿಸಲಾರದೆ. ನಿನ್ನಗೆ ಏನಾದರೂ ಅಪಹಾಸ್ಯ ಆದ ಪ್ರಯುಕ್ತ ನಿನ್ನ ಖಂಡ ಕ್ಷಣವೇ ಮಂಡಲಾಧಿಪರ ಪುಣ್ಯಗೆ ಬಿರ್ರನೆ ಭಯಂಕರ ರೂಪವನ್ನು ನಿನ್ನ ಮುಖದೋಳಿ ಬಿಟ್ಟಿರು. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ಆನದ ಗುಂಪನ್ನು ನಿನ್ನ ಎಡಬಲಕ್ಕೆ ಇರುವಂತೆ ನೇಮಿಸಿರು. ಅಮ್ಮ ಸಹೋದರಿ, ಅಣ್ಣಯ್ಯ ಮಾಡದೆ ಶ್ರೀ ಅಮರೇಶನ ಪಾದಗಳನ್ನು ಸ್ಮರಿಸುತ್ತಾ ತೆರಳು ತ್ರಿಪುತನಂದನೆ. ಹೋಗ ನೀನು ಬೇಗನೆ, ನಿನಗೆ ಶುಭವಾಗಲು ಹೋಗಿ ಬರಮ್ಮ. ಕಮಲರಾಜ 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 ಕರ್ಕಂಬರೆ ಕರ್ಕಂಬರೆ. ಬಾಬಾ ಕೊಡೋದ್ರೆ ಮತ್ತೆ ಮತ್ತೆ ಹೊಡೆದ ಕೈ ಬಿಟ್ಬಿಡೋದು ಕಾಲಿದಾಗ.
ಈ ಸುಂದರವಾದ ರತಿ ಕಲ್ಯಾಣ ಬಯಲಾಟ ಇದು 12ನೇ ಪ್ರಯೋಗ ಆಗಿರ್ಬೋದು. ಸಾಮಾನ್ಯವಾಗಿ 85ರಲ್ಲಿ ಊರಿಗೆ ಬಂದಾಗ ಫಸ್ಟ್ ನಾನು ಸಾಧು ಕಲಿಸಿದೆ. ಆಮೇಲೆ ರತಿ ಕಲ್ಯಾಣ ಬಯಲಾಟವನ್ನ ಈಗ 86 ಹಾಗೆ ಕಲಿಸ್ಕೊಂತ ಬಂದಿವಿ. ಈ ಸಲ ಕೊನೆ ಆಟ ಅಂತ ಪ್ರೇಕ್ಷಕರು ಇದೇ ರೀತಿ ಗಡಕಲ್ಲು ಭೀಮಲಿಂಗೇಶ್ವರ ಜಾತ್ರೆಗೆ ಪ್ರತಿ ವರ್ಷ ಇದೇ ರೀತಿ ವರ್ಷಕ್ಕೊಂದ್ಸಲನ್ನಾಗಲಿ ನಿಮ್ಮೂರ ಬಯಲಾಟ ನೆಲ್ಲಿ ಎಂಬುದೇ ನನ್ನ ಕೋರಿಕೆ. ಬರ್ತೀನಿ ಯಾವತ್ತನ ಕರಲಿ ನಾನು ಇರತಕ್ಕಂಥ ಬಂದು ಗಡಕಲ್ಲು ಭೀಮಲಿಂಗೇಶ್ವರ ಜಾತ್ರೆಗೆ ಆರಿಸಬೇಕೆಂಬುದೇ ನನ್ನ ಉದ್ದೇಶ. ನನ್ನ ನಿಮ್ಮ ಪ್ರೀತಿಗೆ ನೆಲ್ಲಿ ಅಂತಕ್ಕಂಥ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ ಕನ್ನಡ.
ದೇವಾದಿವ್ಯ ಪ್ರಭಾವ